ಕೊಡ್ಲಿಕ್ಕೆ ಆಗ್ರಹ ಪಡಿಸಿದ್ರೆ ಅಥವಾ ನ್ಯಾಯವಲ್ಲದ ರೀತಿಯಲ್ಲಿ ಅದನ್ನ ಪಡ್ಕೊಂಡ್ರೆ ಕೀಳುವಂತ ಪ್ರಯತ್ನ. ಕೆಲವು ಗುರುಗಳು ನೋಡ್ತಾ ಇರ್ಬೇಕು, ಸುಮ್ಮನೆ ಎಲ್ಲದಕ್ಕೂ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿ ದುಡ್ಡು ಕೊಡು, ಎಲ್ಲದಕ್ಕೂ ದುಡ್ಡು ಕೇಳ್ತಿರ್ತಾರೆ. ಕೆಲವು ಸಂಸ್ಥೆಗಳು ಇದೆ, ಇವಾಗೂ ಇದೆ, ಪ್ರತಿ ಒಂದಕ್ಕೂ ದುಡ್ಡು ಕೀಳುವಂತ ಸಂಸ್ಥೆಗಳು ಇವತ್ತು ಇದೆ. ಹಾಗಾಗಿ ಶ್ರೀಮಾತೆ ಅಂತದಕ್ಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ. ಒಮ್ಮೆ ತಾರಕನಾಥ ರಾಯ್ ಎಂಬುವನು ಇದೇ ಸಂಬಂಧವಾಗಿ ಒಂದು ಪತ್ರ ಬರೆದು ಸಲಹೆ ಕೇಳಿದಾಗ ಅವರು ಆತನಿಗೆ ಬರೆಯಿಸುತ್ತಾರೆ. ಒಮ್ಮೆ ಒಬ್ಬ ಭಕ್ತ ತಾರಕನಾಥ ರಾಯ್ ಅಂತ ಅವನು ಇದೇ ಸಂಬಂಧವಾಗಿ ಒಂದು ಪತ್ರವನ್ನು ಶ್ರೀಮಾತೆಗೆ ಬರೀತಾನೆ. ಆಗ ಶ್ರೀಮಾತೆ ಒಬ್ಬ ಭಕ್ತನಿಗೆ ಹೇಳಿ ಬರೆಸ್ತಾರೆ. ಯಾಕಂದ್ರೆ ಶ್ರೀಮಾತೆ ಅವರಿಗೆ ಬರೀಲಿಕ್ಕೆಲ್ಲ ಬರ್ತಿರ್ಲಿಲ್ಲ. ಅದ್ರಾಗ ಏನ್ ಬಂದಿರುತ್ತೋ ಒಬ್ಬ ಭಕ್ತರ ಹತ್ರ ಓದಿಸೋರು, ಅದಕ್ಕೆ ಏನ್ ಉತ್ತರನ ಶ್ರೀಮಾತೆ ಆಲೋಚಿಸಿ ರಾಮಕೃಷ್ಣರನ್ನ ಕೇಳಿ ಅಂದ್ರೆ ರಾಮಕೃಷ್ಣ ಆ ಟೈಮಲ್ಲಿ ಆಲ್ರೆಡಿ ಮಹಾಸಮಾಧಿ ಆಗಿತ್ತು. ಸೂಕ್ಷ್ಮ ರೂಪದಿಂದ ಶ್ರೀ ರಾಮಕೃಷ್ಣರನ್ನ ಕೇಳಿಕೊಂಡು ಅದಕ್ಕೆ ಉತ್ತರ ರೂಪದಲ್ಲಿ ಶ್ರೀಮಾತೆಯರ ಭಕ್ತರ ಹತ್ರ ಬರೆಸ್ತಾ ಇದ್ರು. ನಿನ್ನ ಕುಲಗುರುವಿಗೆ ಸಲ್ಲಿಸಬೇಕಾದ ವಾರ್ಷಿಕ ಕಾಣಿಕೆಯನ್ನು ಸಲ್ಲಿಸಿ ಬಿಡು. ನಿನಗೆ ಅನುಕೂಲವಿದ್ದರೆ ಇನ್ನೂ ಏನನ್ನಾದರೂ ಕೊಡು. ಆದರೆ ಅವರು ಕೇಳಿದಷ್ಟು ಕೊಟ್ಟು ತೃಪ್ತಿಪಡಿಸುವುದಕ್ಕೆ ನಿನಗೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು? ಇಲ್ಲಿ ಶ್ರೀಮಾತೆ ಈ ಎಚ್ಚರಿಕೆಯ ನುಡಿಯ ಮೂಲಕ ಕುಲಗುರು ಎಂಬ ಗೌರವದ ಭರದಲ್ಲಿ ಅವರು ಕೇಳಿದಷ್ಟು ಕೊಟ್ಟು ತೊಂದರೆ ಪಟ್ಟುಕೊಳ್ಳಬೇಕಾಗಿಲ್ಲ ಎನ್ನುವುದನ್ನ ಸೂಚಿಸುತ್ತಿದ್ದಾರೆ. ಅಂದ್ರೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟನ್ನ ನೀನು ಕೊಡಬೇಡ, ನಿಮ್ಗೆ ಎಷ್ಟು ಅವಕಾಶ ಇದೆಯಾ ಅಂತ ಶ್ರೀಮಾತೆ ಹೇಳ್ತಾ ಇದ್ದಾರೆ. ಗುರು ಶಿಷ್ಯ ಸಂಬಂಧವೆನ್ನುವುದು ಪವಿತ್ರವಾಗಿ ಉಳಿಯಬೇಕಾದರೆ, ಗೌರವಯುತವಾಗಿ ಉಳಿಯಬೇಕಾದರೆ ಬಹಳ ಕಷ್ಟ ಇದೆ. ಅದಕ್ಕೆ ಅಂದ್ರೆ ಗುರು ಶಿಷ್ಯ ಸಂಬಂಧ ನಮ್ದು ಭಾರತೀಯ ಸನಾತನ ಪರಂಪರೆ ತುಂಬಾ ಪವಿತ್ರ ಸ್ಥಾನ, ಗೌರವ ಸ್ಥಾನ ಇದೆ. ಅದಕ್ಕೆ ಕಬೀರ್ ಅದೇ ಹೇಳ್ತಾರೆ, ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ ಅಂತ. ಅಂದ್ರೆ ಗಣೇಶನಿಗಿನ ಮುಖ್ಯ ಫಸ್ಟ್ ಗುರುವಿಗೆ ವಂದನೆ ಅಂತ ಹೇಳ್ತಾರೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ನೋಡಿ, ನಾವು ಫಸ್ಟ್ ವಿಘ್ನ ನಿವಾರಕನನ್ನ ಸ್ಮರಣೆ ಮಾಡ್ತೀವಿ. ಅದಕ್ಕೆ ಕಬೀರ್ ಗುರುವಿಗೆ ತುಂಬಾ ಮಹತ್ವವನ್ನು ಕೊಡ್ತಾರೆ. ಅದಕ್ಕೆ ಅರಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ. ಅಂದ್ರೆ ಗುರುವಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಮೇಲೆ ಈ ಭವಸಾಗರವನ್ನ ದಾಟಿಸ್ಲಿಕ್ಕೆ ಒಂದು ನೌಕೆಯಾಗಿ ಗುರು ಸಹಾಯ ಮಾಡ್ತಾನೆ. ಒಂದು ಸೇತುವೆ ರೀತಿಯಲ್ಲಿ ಈ ದಡದಿಂದ ಆ ದಡಕ್ಕೆ ಆ ಸೇತುವೆ ರೂಪದಲ್ಲಿ ಗುರು ಅಂತನು ಶಿಷ್ಯನ ಮಧ್ಯೆ ಭಗವಂತನ ಮಧ್ಯೆ ಕೆಲಸ ಮಾಡ್ತಾನೆ. ಹಾಗಾಗಿ ನಾವು ಸುಮ್ಮನೆ ನಮ್ಮ ಪಾಡಿನ ಜಪ ಮಾಡ್ಕೊಂಡು ಹೋದ್ರೆ ಏನು ಉಪಯೋಗ ಇಲ್ಲ. ಒಬ್ಬ ಗುರುವನ್ನ ಇಟ್ಕೋಬೇಕು, ಸಮರ್ಥ ಗುರುವನ್ನ ಇಟ್ಕೊಂಡು ಅವನ ಮಾರ್ಗದರ್ಶನದಲ್ಲಿ ಮುಂದುವರಿದ್ದೆ ಆದ್ರೆ ಖಂಡಿತವಾಗೂ ನಾವು ಭಗವಂತನ ವಾಣಿಯನ್ನ, ಅವನ ದರ್ಶನ ಭಾಗ್ಯವನ್ನು ಪಡಿಬಹುದು.